ನಮ್ಮ ಪ್ರಾಜೆಕ್ಟ್ ಬರೋದು ನಿಮಗೆ ಮೈಸೂರು ರೋಡಲ್ಲೇ ದೊಡ್ಡಾಲದ ಮರ ಇದೆಯಲ್ಲ ಸರ್. ದೊಡ್ಡಾಲದ ಮರ ನಮ್ಮ ಪ್ರಾಜೆಕ್ಟ್ಗೆ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಸರ್. ಜಸ್ಟ್ 1 ಕಿಲೋಮೀಟರ್. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಸರ್. ವಾಟ್ ಅಬೌಟ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಡೆವಲಪ್ಮೆಂಟ್ ಸರ್ ನಿಮಗೆ ಇಲ್ಲಿಂದ ನಮ್ಮ ಪ್ರಾಪರ್ಟಿಯಿಂದ ನಿಮಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ಗೆ 8 to 9 ಕಿಲೋಮೀಟರ್ಸ್ ಆಗುತ್ತೆ. 8 to 9 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ನಿಮಗೆ ಈಗ ಮಾಗಡಿ ರೋಡ್ ತಾವರೆಕೆರೆ ಇದೆಯಲ್ಲ ಸರ್, ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಬರುತ್ತೆ ಸರ್. ಮಾಡಿ ಅಪ್ರೂವ್ಡ್ ಅಂತ ಕೊಟ್ಟಿದ್ದೀರಾ. ಹೌದು. ಇಸ್ ಇಟ್ ಇಂಡಿವಿಜುವಲ್ ಖಾತಾ ಸಿಗುತ್ತಾ ನಮಗೆ ಸರ್? ನಿಮಗೆ BMRD ಅಪ್ರೂವ್ಡ್ ಅಂದ್ರೆ ಸರ್ ಬ್ಯಾಂಗ್ಳೂರು ಮೆಟ್ರೋಪಾಲಿಟನ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅವ್ರ ಕಡೆಯಿಂದ ನಿಮಗೆ 911 ಖಾತಾ ಸಿಗುತ್ತೆ ಸರ್. ಅಂದ್ರೆ ಈಸ್ ಈಕ್ವಲ್ ಟು ಖಾತಾನೆ ಸರ್. ಏನು ಗೌರ್ಮೆಂಟ್ ನಾಮ್ಸ್ ಏನಿದೆಯೋ ಖಾತಾ ಅಂದ್ರೆ ಇದು ಖಾತಾ ಸೈಟ್. ನಾವಿಬ್ರು ಮದುವೆ ಆಗಿ 2 ವರ್ಷ ಆಯ್ತು. ಬೆಂಗಳೂರಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋದು ನಮ್ಮ ಆಸೆ ಆಗಿತ್ತು. ಸುಮಾರು 1.5 ವರ್ಷದಿಂದ 30 ಅಪಾರ್ಟ್ಮೆಂಟ್ಸ್ ನೋಡಿದ್ವಿ. ಆದ್ರೆ ಯಾವುದು ಕೂಡ ಖುಷಿ ಮತ್ತೆ ನೆಮ್ಮದಿ ಕೊಡೋ ಜಾಗ ಅಂತ ಅನ್ನಿಸ್ಲಿಲ್ಲ. ಅದಕ್ಕೆ ಸೈಟ್ ತಗೊಂಡು ನಮ್ಮ ಕನಸಿನ ಮನೆನ ಕಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ವಿ. ಈ ಸಮಯದಲ್ಲಿ ನಾವು ಭೇಟಿ ಮಾಡಿದ್ದು ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಅವರನ್ನ. ಇವರದೇ ಆದ ಹೊಸ BMRD ಪ್ರಾಜೆಕ್ಟ್ ಅಲ್ಲಿ ಒಂದು ಸೈಟ್ ಖರೀದಿ ಮಾಡಿದ್ವಿ. ಸ್ವತಃ ಓನರ್ ಬಂದು ನಮಗೆ ಎಲ್ಲಾ ಪ್ರೋಸೆಸ್ ಅಲ್ಲೂ ಸಹಾಯ ಮಾಡಿದ್ರು. ಇಲ್ಲಿ ನ್ಯಾಷನಲ್ ಹೈವೇಗೆ ಹತ್ರ ಮತ್ತೆ ಎಲ್ಲಾ ಫೆಸಿಲಿಟಿ ಇರೋ ಲೇಔಟ್ ಮತ್ತೆ ಕಡಿಮೆ ಬೆಲೆಗೆ ಸಿಗುತ್ತೆ. 75,000 ಬರುತ್ತೆ ಸರ್. 75,000. ಹೌದು ಸರ್. ಸೊ ಇಡೀ ಲೇಔಟ್ಗೆ ಸಫಿಶಿಯಂಟ್ ಸರ್. ಅಪಾರ್ಟ್ ಫ್ರಮ್ ದಟ್ ನೀರನ್ನು ಎಲ್ಲಿಂದ ಮತ್ತೆಲ್ಲಿಂದ ಬರುತ್ತೆ ಸರ್? ಇದಕ್ಕೆ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಎಲ್ಲ ಮಾಡಿದ್ದೀರಾ. ಸೊ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನ ಏನಾದರೂ ನೀರು ಬರೋ ಸಾಧ್ಯತೆಗಳೆಲ್ಲ ಇದೆ ಸರ್? ಸರ್ ಈಗ ಪ್ರಾಪರ್ಟಿ ನಮ್ದು ಒಂದ್ಸ ಖಾತಾ ಬಂದ್ಮೇಲೆ ಸರ್ ನಾವು ರೋಡು, ಪಾರ್ಕು, CA, ಗ್ರಾಮ ಪಂಚಾಯತಿಗೆ ಬರ್ಕೊಟ್ಬಿಡ್ತೀವಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ಮ ಕನ್ನಡಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ಲೇಔಟ್ ಸೈಟ್ ಇನ್ಫಾರ್ಮೇಷನ್ ಜೊತೆ. ಹೌದು ವೀಕ್ಷಕರೇ, ನೀವು ತಮ್ನೇಲ್ ಮೇಲೆ ನೋಡಿದ ನಿಜ. ಇವಾಗ ಜಸ್ಟ್ 10 lakhಲ್ಲಿ ನೀವು BMRD ಅಪ್ರೂವ್ಡ್ ಖಾತಾ ಸೈಟ್ಸ್ಗಳನ್ನು ಪಡಿಬಹುದು. ಆ್ಯಂಡ್ ಈ ಸೈಟನ್ನು ಲೇಔಟನ್ನು ನಮಗೆ ಪರಿಚಯ ಮಾಡ್ಕೊಡ್ತಿರೋಂಥವ್ರು ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಪ್ರಶಾಂತ್ ಸರ್ ನಮ್ಮ ಜೊತೆ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ಸರ್ ಚೆನ್ನಾಗಿದ್ದೀರಾ? ಚೆನ್ನಾಗಿ ಸರ್. ನೀವು? ನಾನು ಚೆನ್ನಾಗಿದ್ದೀನಿ. ಒಂದು ಮಧ್ಯಮ ವರ್ಗದವ್ರದ್ದು ಕನಸನ್ನ ನನಸು ಮಾಡ್ತಾ ಇದ್ರಿ ಸರ್ ನೀವು. ಯಾಕಂತಂದ್ರೆ ಎಲ್ಲರೂ ಒಂದು ಸೇವಿಂಗ್ಸ್ ಅಂದ್ರೇನೆ ಒಂದು 10 ಲಕ್ಷ ಇಟ್ಕೊಂಡಿರ್ತಾರೆ. ಹೌದು. ಮ್ಯಾಕ್ಸ್ ಅಂದ್ರೆ ಅದ್ರ ಮೇಲೆ ಇರೋದಿಲ್ಲ ಜನರ ಹತ್ರ. ಸೊ ಅಂಥದ್ರಲ್ಲಿ 10 ಲಕ್ಷದಲ್ಲಿ ಒಂದು BMRD ಅಪ್ರೂವ್ಡ್ ಖಾತಾ ಸೈಟ್ಸ್ ಗಳನ್ನ ಕೊಡ್ತಾ ಇದ್ದೀರಾ ನೀವು. ಓಕೆ. ಸೊ ಜನರು ಅನ್ಕೊಬಹುದು ಇಲ್ಲ ಇದೆಲ್ಲೋ ದೂರ ಕೊಡ್ತಾ ಇದ್ದಾರೆ, ಬೆಂಗಳೂರು ಬಿಟ್ಟು ಹೊರಗಡೆ ಇದು ಅಂತ ಅನ್ಕೊಬಹುದು. ನೀವು ಹೇಳಿ ಸರ್ ನಮಗೆ ಈ ಅಮೌಂಟ್ಗೆ ಬೆಸ್ಟ್ ಪ್ರೈಸಲ್ಲಿ ನಮಗೆ ಎಲ್ಲಿ ಲೇಔಟ್ ಕೊಡ್ತಾ ಇದ್ದೀರಾ? ಆ್ಯಂಡ್ ಜನರು ಇಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಸ್ ಮಾಡ್ಕೊಂಡು ಉಳ್ಕೋಬೋದಾ? ಒಳ್ಳೆ ಜಾಗದಲ್ಲಿ ಇದೀವ? ಖಂಡಿತ ಸರ್. ಈ ನಮ್ಮ ಪ್ರಾಜೆಕ್ಟ್ ಬರೋದು ನಿಮಗೆ ಮೈಸೂರು ರೋಡಲ್ಲೇ ದೊಡ್ಡಾಲದ ಮರ ಇದೆಯಲ್ಲ ಸರ್. ದೊಡ್ಡಾಲದ ಮರ ನಮ್ಮ ಪ್ರಾಜೆಕ್ಟ್ಗೆ ಎಕ್ಸಾಕ್ಟ್ಲಿ 1 ಕಿಲೋಮೀಟರ್ ಸರ್. ಜಸ್ಟ್ 1 ಕಿಲೋಮೀಟರ್. ಜಸ್ಟ್ 1 ಕಿಲೋಮೀಟರ್ ಅಷ್ಟೇ ಸರ್. ವಾಟ್ ಅಬೌಟ್ ಡೆವಲಪ್ಮೆಂಟ್ ಚೆನ್ನಾಗಿದೆ ಸರ್. ಡೆವಲಪ್ಮೆಂಟ್ ಸರ್ ನಿಮಗೆ ಇಲ್ಲಿಂದ ನಮ್ಮ ಪ್ರಾಪರ್ಟಿಯಿಂದ ನಿಮಗೆ ಚಲಘಟ್ಟ ಮೆಟ್ರೋ ಸ್ಟೇಷನ್ಗೆ 8 to 9 ಕಿಲೋಮೀಟರ್ಸ್ ಆಗುತ್ತೆ. 8 to 9 ಕಿಲೋಮೀಟರ್ಸ್ ಆಗುತ್ತೆ. ಮತ್ತೆ ನಿಮಗೆ ಈಗ ಮಾಗಡಿ ರೋಡ್ ತಾವರೆಕೆರೆ ಇದೆಯಲ್ಲ ಸರ್, ಎಕ್ಸಾಕ್ಟ್ಲಿ 5 ಕಿಲೋಮೀಟರ್ಸ್ ಬರುತ್ತೆ ಸರ್. 5 ಕಿಲೋಮೀಟರ್. ನಿಮಗೆ ಸ್ಕೂಲ್ಸ್ ತಗೊಂಡ್ರೆ ಸರ್ ಪೋಡಾರ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ, NPS ನೋಡಿ ಸರ್ ನಮ್ಮ ಮೇನ್ ರೋಡ್ ಇದೆಯಲ್ಲ ಸರ್ ಪ್ರಾಪರ್ಟಿ, ಅಲ್ಲಿ NPS ಒಂದು ಸ್ಕೂಲ್ ಕನ್ಸ್ಟ್ರಕ್ಷನ್ ಆಗಿದೆ. NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಕಟ್ತಿದ್ದಾರೆ. ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ವಾಕೇಬಲ್ ಡಿಸ್ಟೆನ್ಸ್ ಸರ್. ಓಕೆ. ಅಂಡ್ ವಾಕೇಬಲ್ ಡಿಸ್ಟೆನ್ಸ್ ಅಲ್ಲಿ ಒಂದು ರೋಡ್ ಹೋಗುತ್ತೆ. ಯಾವ ಹೈವೇ ಅದು? ಎಲ್ಲಿ ಹೋಗುತ್ತೆ ಸರ್? ಟುವರ್ಡ್ಸ್ ನಿಮಗೆ ಅದು ಉಪ್ಪಿ ರೆಸಾರ್ಟ್ ಹೋಗುತ್ತೆ, ಚಂದ್ರಪ್ಪ ಸರ್ಕಲ್ ಹೋಗುತ್ತೆ. ಹೋಗುತ್ತೆ. ಓಕೆ. ಮೇಲ್ಗಡೆ ಹೋದ್ರೆ ದೊಡ್ಡಾಲದ ಮರ. ಈ ಕಡೆ ಲೆಫ್ಟ್ ತಗೊಂಡ್ರೆ ಗಣಪತಿಪುರ, ಸೀದಾ ಹೋದ್ರೆ ನಿಮಗೆ ತಾವರೆಕೆರೆ ರೋಡ್ ಸರ್. ತಾವರೆಕೆರೆ ಸರ್ಕಲ್ ಹೋಗ್ತೀರಾ. ಎಕ್ಸಾಕ್ಟ್. ಸೊ ನಿಯರ್ ಬೈ ನಮಗೆ ಬರ್ತಾ ಇರುವಂತದ್ದು ಮಾಗಡಿ ರೋಡ್, ತಾವರೆಕೆರೆ. ಮಾಗಡಿ ರೋಡ್ ತಾವರೆಕೆರೆಗೂ ಹತ್ರ ಇದೆ, ಈ ಕಡೆ ಮೈಸೂರು ರೋಡ್ಗೂ ಹತ್ರ ಇದೆ ಸರ್. ಎರಡೂ ಮಧ್ಯದಲ್ಲಿ ಇರುವಂತದ್ದು. ಹೌದು ಸರ್. ಪ್ರಾಪರ್ಟಿ ಲೊಕೇಶನ್ ಒಳ್ಳೆ ಕನೆಕ್ಟಿವಿಟಿ ಆಗುತ್ತೆ. ತುಂಬಾ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸರ್. ಸೂಪರ್. ಆಮೇಲೆ BMRD ಅಪ್ರೂವ್ಡ್ ಅಂತ ಕೊಟ್ಟಿದ್ದೀರಾ. ಹೌದು. ಇಸ್ ಇಟ್
ಇಂಡಿವಿಜುವಲ್ ಏ ಖಾತಾ ಸಿಗುತ್ತೆ ನಮಗೆ? ಸರ್ ನಿಮಗೆ BMRD ಅಪ್ರೂವ್ಡ್ ಅಂದ್ರೆ ಸರ್ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೂರಲ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಅವ್ರ ಕಡೆಯಿಂದ ನಿಮಗೆ 911 ಎ ಖಾತಾ ಸಿಗುತ್ತೆ ಸರ್. ಅಂದ್ರೆ ಈಸ್ ಈಕ್ವಲ್ ಟು ಎ ಖಾತಾನೆ ಸರ್. ಏನು ಗೌರ್ಮೆಂಟ್ ನಾಮ್ಸ್ ಏನಿದೆಯೋ ಎ ಖಾತಾ ಅಂದ್ರೆ ಇದು ಎ ಖಾತಾ ಸೈಟ್ಸ್ ಸರ್. ಸೈಟ್ಸೇನೆ. ಹೌದು. ಸೊ ತುಂಬಾ ಜನ ಅನ್ಕೊಂತಾ ಇರ್ತಾರೆ ಈ ಕಾಲದಲ್ಲಿ ಸ್ವಲ್ಪ ರಿಜಿಸ್ಟ್ರೇಷನ್ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಹೌದು. ಲೀಗಲಿ ಕರೆಕ್ಟ್ ಇಲ್ಲ ಅಂದ್ರೆ ರಿಜಿಸ್ಟ್ರೇಷನ್ ಆಗಲ್ಲ. ಹೌದು. ಸೊ ಸಪ್ತಗಿರಿ ಅಂತ ಬಂದಾಗ ನಮಗೆ ಇಲ್ಲಿ ಪ್ರಾಪರ್ ಆಗಿರುವಂತ ರಿಜಿಸ್ಟ್ರೇಷನ್ ಸಿಗುತ್ತಾ ಅಂದ್ರೆ ಇಮಿಡಿಯೇಟ್ ರಿಜಿಸ್ಟ್ರೇಷನ್ ಇದೆಯಾ ಸರ್? ಸರ್ ಖಂಡಿತ ನನ್ನ ಅನಿಸಿಕೆ ಪ್ರಕಾರ ಸರ್ ನೀವೇ ನಮ್ಮ ಪ್ರಾಜೆಕ್ಟ್ ಒಂದು 4 ಇಂದ 5 ಪ್ರಾಜೆಕ್ಟ್ ನೀವೇ ಮಾಡಿದ್ದೀನಿ ಸರ್. ಮಾಡಿದ್ದೀನಿ. ಕರೆಕ್ಟ್. ಆ ಫೋಟೋ ಕ್ಲಿಪ್ಸ್ ಕೊಡ್ತೀನಿ ನಾನು. ಆಲ್ಮೋಸ್ಟ್ ಒಂದು ನಾವು 2018 ನಾವು ಬಂದಿದ್ದು ಸರ್ ಮಾರ್ಕೆಟ್ಗೆ. 2018 ಇಂದ 2026 ವರೆಗೂ ನಾವು ಟೋಟಲ್ 14 ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದ್ವಿ ಸರ್. ಇಲ್ಲಿವರೆಗೆ 14 ಪ್ರಾಜೆಕ್ಟ್ ಆಗಿದೆ. 900 ಸೈಟ್ಸ್ ನಾವು ರಿಜಿಸ್ಟರ್ ಮಾಡ್ಕೊಟ್ಟಿದ್ದೀವಿ ಸರ್. ಕಸ್ಟಮರ್ 900 ಸೈಟ್ಸ್ ನಾವು ರಿಜಿಸ್ಟರ್ ಮಾಡಿದ್ದೀವಿ ಸರ್. 900 ಸೈಟ್ಸ್ ಸರ್. ಓಕೆ ಆಲ್ ಓವರ್ ಬೆಂಗಳೂರು ಹೇಳ್ತಾರೆ. ಆಲ್ ಓವರ್ ಬೆಂಗಳೂರು ಸರ್. ನೆಲಮಂಗಲ, ಮೈಸೂರು ರೋಡ್ ಓಕೆ ಪ್ರತಿಯೊಂದು ಮಾಡಿದ್ವಿ ಸರ್ ನಾವು. ಸೊ ಇದನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂತಂದ್ರೆ ಯು ಆರ್ ಮೇಕಿಂಗ್ ಅಲ್ಲ ಲೀಗಲಿ ಮಾಡ್ತಾ ಇದ್ದಾರೆ. ಖಂಡಿತ ಸರ್. ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರೀತಿ ತೊಂದರೆ ಅನ್ನೋದೇ ಬರೋದಿಲ್ಲ ನಿಮ್ಮ ಹತ್ರ. ತೊಂದರೆ ಖಂಡಿತ 1000% ಬರಲ್ಲ ಸರ್. ಓಕೆ ಕಸ್ಟಮರ್ ಬರ್ಬೋದು, ಸೈಟ್ ಬುಕ್ ಮಾಡ್ಕೊಬಹುದು. ನಾವು ಸಮ್ ಅಮೌಂಟ್ ಕೊಟ್ಟರೆ, ಟೋಕನ್ ಅಡ್ವಾನ್ಸ್ ಕೊಟ್ಟರೆ ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. ಸರಿ. ದೇ ಕ್ಯಾನ್ ಗೋ ಫಾರ್ ಲೀಗಲ್ ಸರ್. ಲೀಗಲ್ ಹೋಗ್ಬೋದು. ಲೀಗಲ್ ಕ್ಲಿಯರ್ ಆದ್ಮೇಲೆ ನಾವೇನು ಹೇಳಿದ್ವಿ 10 lakhs ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ರೆ ನಾನು ಮಿಕ್ಕಿದ್ದು 90% ಲೋನ್ ಮಾಡಿಸ್ಕೊಡ್ತೀನಿ ಸರ್. ಸೂಪರ್. ಅಗ್ರಿಮೆಂಟ್ ಮಾಡ್ಕೊಳ್ಳೋಣ, ಒಂದು ಒಳ್ಳೆ ಸೈಟ್ ತಗೊಂತೀವಿ ಅಂತಂದ್ರೆ ಇಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಪರ್ಪಸ್ ನೋಡ್ತಾ ಇದ್ದೀವಿ ಅನ್ಕೊಳ್ಳೋಣ. ಈಗ ಉಳ್ಕೊಳಕ್ ಮನ್ಸಿಲ್ಲ, ಸದ್ಯಕ್ಕೆ ತಗೊಂಡ್ಬಿಡೋಣ ಗುರು, ಒಳ್ಳೆ ರೇಟಿಗೆ ಬರ್ತಾ ಇದೆ. ರೇಟ್ ಆಮೇಲೆ ಹೇಳ್ತೀನಿ ನಾನು ನಿಮಗೆ, ಒಳ್ಳೆ ಡಿಸ್ಕೌಂಟ್ ಕೂಡ ಇದೆ ಅಂತ ಅಂದ್ರೆ ಸರ್ ಇಲ್ಲಿ ಅಪ್ರಿಷಿಯೇಷನ್ ಚೆನ್ನಾಗಿದೆಯಾ ಅಂದ್ರೆ ಡೆವಲಪ್ಮೆಂಟ್ ಬಗ್ಗೆ ತಿಳಿಸಿ ಸರ್ ನಮಗೆ. ಕನೆಕ್ಟಿವಿಟಿ ಡೆವಲಪ್ಮೆಂಟ್ ಆ ಥರ ಮಾತಾಡಿ ಸ್ವಲ್ಪ ಸರ್. ಕನೆಕ್ಟಿವಿಟೀಸ್ ನೋಡಿದ್ರೆ ಸರ್ ದೊಡ್ಡ ಆಲ್ಮರ ಸರ್. ದೊಡ್ಡ ಆಲ್ಮರ ಇವತ್ತು ನಿಮ್ಗೆ ಅದು ಪ್ರೈಮ್ ಲೊಕೇಶನ್ ಆಗಿದೆ ಸರ್. ಹೌದೌದು. ಟೂರಿಸ್ಟ್ ಪ್ಲೇಸ್ ಅದು. ಟೂರಿಸ್ಟ್ ಪ್ಲೇಸ್ ಆಗಿದೆ, ಪ್ರೈಮ್ ಲೊಕೇಶನ್ ಆಗಿದೆ. ಆಮೇಲೆ ಜನ ಏನಂದ್ರೆ ಸಿಟಿಯಿಂದ ಈ ಕಡೆ ಬಂದೆಲ್ಲ ಇವತ್ತು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ತಿದ್ದಾರೆ ಸರ್. ಬ್ಯಾಂಗ್ಳೂರ್ ಟ್ರಾಫಿಕ್ ಕಂಜೆಕ್ಷನ್ ಆಗಿರ್ಬೋದು, ಆಮೇಲೆ ಎನ್ವೈರನ್ಮೆಂಟ್, ಪೊಲ್ಯೂಷನ್ ಎಲ್ಲ ಇವತ್ತು ಇಲ್ಲಿ ಫ್ರೀ ಇದೆ ಸರ್. ಫ್ರೀ ಆಗಿದೆ ಅಂತ ಆಗಿದೆ. ಜನ ಬಂದು ಹೆಂಗ್ ಗೊತ್ತಾ, ಇಲ್ಲಿ ಇವತ್ತು ಬ್ಯಾಂಗ್ಳೂರು RR ನಗರ ಸೈಟ್ ತಗೊಬೇಕು ಅಂದ್ರೆ 20,000 ಇದೆ ಸ್ಕ್ವೇರ್ ಫೀಟ್. 20,000? ಹೌದು. RR ನಗರ 20-25 ಸಾವಿರ. ಇಲ್ಲಿಂದ RR ನಗರಕ್ಕೆ ಎಷ್ಟು ದೂರ ಇದೆ? ಒಂದು 14 ಕಿಲೋಮೀಟರ್ಸ್ ಬರ್ಬೋದು ಸರ್. 14 ಕಿಲೋಮೀಟರ್ ಬರುತ್ತೆ ನೋಡಿ. 14 ಕಿಲೋಮೀಟರ್ 20,000 ಆಗ್ಬಿಡುತ್ತೆ ಅಲ್ವಾ? ಸ್ವಂತದ್ರಲ್ಲಿ ನಿಮಗೆ ಬೆಸ್ಟ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಬೋದು ಸರ್. ನಾನು ಕೆಲವೊಂದು ಕ್ವಶನ್ ಕೇಳ್ತಾ ಹೋಗ್ತೀನಿ. ಡಿಸ್ಟೆನ್ಸ್ ನೀವು ಅದನ್ನ ಕನೆಕ್ಟ್ ಮಾಡ್ಕೊಡಿ ನಮಗೆ. ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ಹೈವೇ ಇಲ್ಲಿಂದ ಎಷ್ಟು ದೂರ ಆಗುತ್ತೆ? ಎಕ್ಸಾಕ್ಟ್ಲಿ 9 ಕಿಲೋಮೀಟರ್ ಸರ್. 9 ಕಿಲೋಮೀಟರ್. ಹತ್ತಿರದ ಮೆಟ್ರೋ ಸ್ಟೇಷನ್ ಎಲ್ಲಿಗೆ ಬರುತ್ತೆ? ಚಲ್ಗಟ್ಟ ಮೆಟ್ರೋ ಸ್ಟೇಷನ್. ಎಷ್ಟು ದೂರ ಆಗುತ್ತೆ? ಅದು ಒಂದು 10 ಕಿಲೋಮೀಟರ್. ಹತ್ತಿರದ ರೈಲ್ವೆ ಸ್ಟೇಷನ್ ಎಷ್ಟು ದೂರ ಆಗುತ್ತೆ ಸರ್? ನಿಮಗೆ ಕೆಂಗೇರಿ ರೈಲ್ವೆ ಸ್ಟೇಷನ್ ಸರ್. ಎಕ್ಸಾಕ್ಟ್ಲಿ ಇಲ್ಲಿ ಈ ಕಡೆಯಿಂದ 6 ಕಿಲೋಮೀಟರ್ಸ್ ಬರುತ್ತೆ ಅಷ್ಟೇನೆ. ಕೆಂಗೇರಿ ಅಂತಂದ್ಮೇಲೆ ಆಲ್ಮೋಸ್ಟ್ ಎಲ್ಲಾ ಟ್ರೈನ್ಗಳು ಸ್ಟಾಪ್ ಆಗುತ್ತೆ. ಸೊ ಮೈಸೂರು ಕಡೆ ಹೋಗೋರಿಗೆ ಎಕ್ಸ್ಪ್ರೆಸ್ ಹೈವೇ ಬೇಕು, ಚಲಗಟ್ಟ ಮೆಟ್ರೋ ಸ್ಟೇಷನ್ ಬೇಕು, ಅಷ್ಟೇ ಅಲ್ಲದೆ ರೈಲ್ವೆ ಸ್ಟೇಷನ್ ಬೇಕು ಅಂದ್ರೂ ಕೂಡ ಡೆಫಿನೆಟ್ಲಿ ಕನೆಕ್ಟಿವಿಟಿ ಚೆನ್ನಾಗಿದೆ ಅಂತ ಹೇಳ್ಬೋದು. ಇನ್ನು BMTC ವ್ಯವಸ್ಥೆ ಬಸ್ಗಳಲ್ಲಿ ಬರುತ್ತೆ ಇಲ್ಲಿ ಸರ್. ಬಸ್ಗೆ ನಮ್ಮ ಲೇಔಟ್ಗೂ ಬಸ್ಗೂ ಎಕ್ಸಾಕ್ಟ್ಲಿ 200 ಮೀಟರ್ಸ್ ಡಿಸ್ಟೆನ್ಸ್. 200 ಮೀಟರ್ ಅಷ್ಟೇ. ಅಲ್ಲಿ ಕಾಣ್ತಾ ಇದೆಲ್ಲ ತೋರಿಸಿ ಅಲ್ಲಿ. ಸೊ ಅಲ್ಲೇನೆ ನಿಮಗೆ ಹೈವೇ ಬರುತ್ತೆ, ಮೇನ್ ರೋಡ್ ಇದೆ ಅಲ್ಲಿ. ಆ ಮುಖ್ಯ ರಸ್ತೆಯಲ್ಲಿ ನಿಮಗೆ BMTC ಕನೆಕ್ಟಿವಿಟಿ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗೋದಿದ್ರೆ ಒಂದು ಅಂದಾಜು ಟೈಮ್ ಎಷ್ಟಾಗ್ಬೋದು ನಿಮ್ಮ ಪ್ರಕಾರ? 1 ಅವರ್ ಬೇಕು ಸರ್. 1 ಅವರ್ ಬೇಕು ಸರ್. ಸೊ ಇಲ್ಲಿಂದ ತುಮಕೂರು ರೋಡಿಂದ ನೆಕ್ಸ್ಟ್ ಹೋಗ್ಬೋದು, ದೇವನಹಳ್ಳಿ ಕನೆಕ್ಟಿವಿಟಿ ತಗೋಬಹುದು ಸರ್. ನಮ್ಮ ಪ್ರಾಪರ್ಟಿಯಿಂದ ತಾವರೆಕೆರೆಯಿಂದ ನೆಲಮಂಗಲ ದೊಡ್ಡಬಳ್ಳಾಪುರ ಟುವರ್ಡ್ಸ್ ರಾಜನಕುಂಟೆಯಿಂದ ಏರ್ಪೋರ್ಟ್ ಸರ್. ಕರೆಕ್ಟ್. ಸೊ ಏರ್ಪೋರ್ಟ್ಗೂ ಕೂಡ 1 ಅವರ್ ಆಗುತ್ತೆ, ಅರ್ಧ ಗಂಟೆ 3/4 ಗಂಟೆ ಆಗುತ್ತೆ ಅಂತ ಹೇಳಲ್ಲ, ಇರೋದನ್ನ ಹೇಳ್ಬಿಡ್ಬೋದು ಅಂತ ಅನ್ಕೋಬಹುದು ಸರ್. ಹಾಗಾದ್ರೆ ಯಾರಾದ್ರೂ ನಾವು ಇಮಿಡಿಯೇಟ್ಲಿ ನಾವಿಲ್ಲ ಮನೆ ಕಟ್ಕೊಂತೀವಿ ಉಳ್ಕೊಂತೀವಿ ಅನ್ನೋ ಇದಿದ್ರೆ, ಆಸೆ ಇದ್ರೆ, ಲೈಕ್ ಸ್ಕೂಲು ಕಾಲೇಜು ಹಾಸ್ಪಿಟಲ್ಸ್ಗಳು ಜೊತೆಯಲ್ಲಿ ದಿನ ಬೆಳಗ್ಗೆ ಆದಾಗ ಗ್ರಾಸರೀಸ್ ಬೇಕು, ಸಾಮಾನು ಬೇಕು, ಇವುಗಳಿಗೆಲ್ಲ ಎಲ್ಲಿ ಹೋಗ್ಬೇಕು ಸರ್ ನಮಗೆ ದಿನನಿತ್ಯ? ಸ್ಕೂಲ್ ವೈಸ್ ನೋಡಿದ್ರೆ ಸರ್ BGS ಇದೆ, ಮ್ಯಾರಿಗೋಲ್ಡ್ ಇಂಟರ್ನ್ಯಾಷನಲ್ ಸ್ಕೂಲ್ ಇದೆ. ಓಕೆ. ಆಮೇಲೆ ಈಗ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಓಪನ್ ಆಗ್ತಿದೆ. ಆಮೇಲೆ ಸುಮಾರು V3 ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ. 4-5 ಸ್ಕೂಲ್ಸ್ ಈ ಕಡೆ ಅಂತೂ ಖಂಡಿತ ಇದೆ ಸರ್. ಸ್ಕೂಲ್ ಬಸ್ಸಸ್ ಓಡಾಡ್ತಿದೆ ಸರ್. ಮೇನ್ ರೋಡ್ ನೀವು ಇಲ್ಲೇ ಬರುತ್ತೆ. ಆಮೇಲೆ ವಾಟ್ ಅಬೌಟ್ ಹಾಸ್ಪಿಟಲ್ಸ್ಗಳು? ಯಾವ್ದಾದ್ರು ಹಾಸ್ಪಿಟಲ್ ಸಿಗ್ಬೋದು ನಿಮ್ಮ ಪ್ರಕಾರ? ನಿಮಗೆ ರಾಜರಾಜೇಶ್ವರಿ ಡೆಂಟಲ್ ಕಾಲೇಜ್ ಇದೆ, ಅದು ಹತ್ರನೇ ಆಗ್ಬಿಡುತ್ತೆ. ಅದು ಹತ್ರ ಇದೆ, ತುಂಬಾ ಫೇಮಸ್ ಅದು. ಇಲ್ಲಿಂದ ಎಕ್ಸಾಕ್ಟ್ಲಿ ಒಂದು 8 ಕಿಲೋಮೀಟರ್ಸ್ ಬರುತ್ತೆ. ಸಿಕ್ಕಾಪಟ್ಟೆ ಕ್ಲಿನಿಕ್ ಎಲ್ಲ ಸಿಗುತ್ತೆ ಇಲ್ಲಿ. ಆಲ್ಮೋಸ್ಟ್ ಇದೆ ಸರ್. ಇಲ್ಲೇ ನಮ್ಮ ದೊಡ್ಡ ಆಲ್ಮರದ. ಸೊ ದಿನ ಬೆಳಗ್ಗೆ ಬೇಕಂತ ಗ್ರಾಸರಿ, ಹಣ್ಣು ಹಂಪಲು, ತರಕಾರಿ ಬೇಕು, ಎಲ್ಲಿ ಹೋಗ್ಬೇಕು ನಾವು? ಆಕ್ಚುಲಿ ನೀವು ಎಲ್ಲೂ ಹೋಗೋದು ಬೇಡ ಸರ್. ನೀವು ದೊಡ್ಡ ಆಲ್ಮರದ ಸರೌಂಡಿಂಗ್ ಹೋದ್ರೆ ಸಾಕು ಸರ್. ಎಲ್ಲ ನಿಮಗೆ ಫ್ರೆಶ್ ಐಟಮೇ ಸಿಗುತ್ತೆ, ತರಕಾರೀಸ್ ಎಲ್ಲ. ಮೇನ್ ರೋಡ್ ಅಲ್ಲಿ ಅಂಗಡಿಗಳಾಗ್ಬಿಟ್ಟಿದೆ ಅಲ್ವಾ? ಜಸ್ಟ್ ವಾಕೇಬಲ್, ಬೆಳಗ್ಗೆ ಒಂದು ರೋಡ್ ವಾಕ್ ಹೋದ್ರೆ ಸಾಕು, ಪ್ರತಿಯೊಂದು ಐಟಮ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು ಸರ್. ಇವಾಗ ಲೇಔಟ್ ಒಳಗಡೆ ಮಾತಾಡೋ ವಿಚಾರ ಮಾತಾಡ್ಕೊಬೋಣ ಹಾಗಾದ್ರೆ ಸರ್. ಸುತ್ತಮುತ್ತಲು ಮಾತುಕತೆ ಆಗೋಯ್ತು. ಸೊ ಇವಾಗ ಲೇಔಟ್ ಒಳಗಡೆ ವಿಚಾರಕ್ಕೆ ಬಂದ್ಬಿಡೋಣ. ಟೋಟಲ್ ಎಷ್ಟು ಎಕರೆಲಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸರ್? ಇದು 4 ಎಕರ್ 17 ಗುಂಟಾಸ್ ಅಲ್ಲಿ ಮಾಡಿದೀವಿ ಸರ್. 4 ಎಕರ್ 17 ಗುಂಟಾಸ್. ಹೌದು ಸರ್. ಎಷ್ಟು ಸೈಟ್ಸ್ ಅವೈಲೇಬಲ್ ಇದೆ ಸರ್ ಇಲ್ಲಿ ಬಂದಿದೆ ಫಾರ್ಮ್ ಆಗಿರುವಂತ? ಈಗ ಫಾರ್ಮ್ ಅಲ್ಲಿ ನಮಗೆ ಆಕ್ಚುಲಿ ಬಂದಿರೋದು 58 ಸೈಟ್ ಬಂದಿದೆ ಸರ್. 58. ಅದರಲ್ಲಿ ಅವೈಲೇಬಲ್ ಇರೋದು ಎಷ್ಟು ಸರ್? ನಮ್ಮ ವೀಕ್ಷಕರಿಗೆ ಇರೋದು ಎಷ್ಟು ಸಿಗುತ್ತೆ ಈಗ? ಅವೈಲಬಿಲಿಟಿ ಅಂದ್ರೆ ಒಂದು 40-45 ಸೈಟ್ಸ್ ಇದೆ ಸರ್. ಸೊ ಆಲ್ಮೋಸ್ಟ್ 8 to 10 ಪ್ರಾಜೆಕ್ಟ್ ಎಲ್ಲ ಸೈಟ್ ಆಗಿದೆ, ಬುಕ್ ಆಗಿದೆ ಸರ್. ಓಕೆ. ಲಾಂಚ್ ಇವೆಂಟ್ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀರಾ ಸರ್. ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಫೇಸಿಂಗ್ ಮತ್ತು ಡೈಮೆನ್ಷನ್ ಯಾವ್ದು ಕೊಡ್ತಾ ಇದ್ದಾರೆ ಸರ್? ಈಸ್ಟ್ ಫೇಸ್ ಇದೆ, ವೆಸ್ಟ್ ಫೇಸ್ ಇದೆ, ಎಲ್ಲ ಫೇಸ್ ಅವೈಲಬಿಲಿಟಿ ಇದೆ ಸರ್. ಆಲ್ ದ ಫೇಸಸ್ ಇದೆ ಸರ್. ಓ ಕಾರ್ನರ್ ಸಿಗುತ್ತಾ? ಸಿಗುತ್ತೆ ಸರ್. ಸೊ
ವೀಕ್ಷಕರೇ, ಕಾರ್ನರ್ ಬೇಗ ಖಾಲಿ ಆಗಿಬಿಡುತ್ತೆ. ದಯವಿಟ್ಟು ಸ್ಕ್ರೀನ್ ಮೇಲೆ ಬರ್ತಂತ ನಂಬರ್ ಮೂಲಕ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿದ್ರೆ ಕಾರ್ನರ್ ಕೂಡ ಸಿಗುತ್ತೆ. ಸರ್ ಫೇಸಿಂಗ್ ಯಾವ್ದು ಸಿಗ್ತಾ ಇದೆ ಸರ್ ಇಲ್ಲಿ? ಸರ್ ಈಸ್ಟ್ ಫೇಸ್ ಇದೆ, ವೆಸ್ಟ್ ಫೇಸ್ ಇದೆ, ನಾರ್ತ್ ಇದೆ, ಎಲ್ಲ ಬರುತ್ತೆ. ಎಲ್ಲ ತರ ಇದೆ ಸರ್. ಡೈಮೆನ್ಷನ್ಗಳು ಯಾವ್ದು ಕೊಡ್ತಾ ಇದೆ? 30-40 ಇದೆ, 30-50 ಇದೆ ಸರ್. 30-40, 30-50. ಹೌದು ಸರ್. ಯಾವ್ದಾದ್ರು ಚಿಕ್ಕ ಸೈಟ್ ಏನಾದ್ರು ಹಾರ್ಡ್ ಸೈಟ್ ಆಡ್ ಮೆಜರ್ಮೆಂಟ್ ಬಂದಿಲ್ಲ ಸರ್. ಬಂದೇ ಇಲ್ಲ. ಬಾಕ್ಸ್ ಟೈಪ್ ಇದೆ ಕ್ಲೀನ್ ಆಗಿ ನಿಮಗೆ. ಎಲ್ಲ 30-40, 30-50. ಓಕೆ, 30-40, 30-50 ಬರ್ತದೆ. ಆಲ್ಮೋಸ್ಟ್ ಎಲ್ಲ ಸ್ಟ್ರೇಟ್ ಇದ್ರಲ್ಲೇ ಮಾಡ್ಬಿಟ್ಟಿದ್ರೆ ಆ ಕಡೆ ಒಂದು ಈ ಕಡೆ ಅಷ್ಟೇ ಸರ್. ಎರಡೇ ಫೇಸಿಂಗ್ ಅಂತ ಹೇಳ್ಬೋದು ಸರ್. ಇವಾಗ ನೆಕ್ಸ್ಟ್ ಬರ್ತಾ ಇರೋದು ಡೆವಲಪ್ಮೆಂಟ್ ಅಮ್ಯುನಿಟೀಸ್ ಅಂತ ಬಂದಾಗ ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ದಾರೆ ಸರ್? ಆಸ್ ಪರ್ BMD ನಾರ್ಮ್ಸ್ ಪ್ರಕಾರ ಸರ್ ವಾಟರ್ ಟ್ಯಾಂಕ್ ಮಾಡ್ತಾ ಇದ್ದೀವಿ ಅಲ್ಲೇ. ಹೌದು ಸರ್. ಸೊ ತೋರಿಸಿ ಅಲ್ಲಿ ಆಕ್ಚುಲಿ ಅಲ್ಲಿ ನೋಡ್ತಾ ಇರ್ಬೋದು ಸರ್. ಎಷ್ಟು ಲೀಟರ್? ಅದು 75,000 ಬರುತ್ತೆ ಸರ್. 75,000. ಹೌದು ಸರ್. ಸೊ ಇಡೀ ಲೇಔಟ್ಗೆ ಸಫಿಶಿಯಂಟ್ ಸರ್. ಅದು ಅಪಾರ್ಟ್ ಫ್ರಮ್ ದಟ್ ನೀರೇನು ಎಲ್ಲಿಂದ ಮತ್ತೆ ಎಲ್ಲಿಂದ ಬರುತ್ತೆ ಸರ್? ಇದಕ್ಕೆ ಇದಕ್ಕೆ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಎಲ್ಲ ಮಾಡಿದ್ದೀರಾ? ಸೊ ಮುಂದಿನ ದಿನಗಳಲ್ಲಿ ಗ್ರಾಮ ಪಂಚಾಯತಿನ ಏನಾದರೂ ನೀರು ಬರೋ ಸಾಧ್ಯತೆಗಳೆಲ್ಲ ಇದೆ ಸರ್? ಸರ್ ಈಗ ಪ್ರಾಪರ್ಟಿ ನಮ್ಗೆ ಒಂದ್ಸ ಖಾತಾ ಬಂದ್ಮೇಲೆ ಸರ್ ನಾವು ರೋಡು, ಪಾರ್ಕು, CA, ಗ್ರಾಮ ಪಂಚಾಯತಿಗೆ ಬರ್ಕೊಟ್ಬಿಡ್ತೀವಿ. ಓಕೆ ಓಕೆ. ಆಗ ಇದೆಲ್ಲ ಹೋಗಿ ಪಂಚಾಯತಿ ಅಂಡರ್ ಬಂದ್ಬಿಡುತ್ತೆ ಸರ್. ಆಗ ಏನೇ ಆದ್ರೂ ಪಂಚಾಯತಿ ಬಂದು ಮೇಂಟೆನೆನ್ಸ್ ಮಾಡ್ತಾರೆ ಸರ್. ಮೇಂಟೆನೆನ್ಸ್ ಮಾಡ್ತಾರೆ. ಓಕೆ, ಸೂಪರ್. ರೋಡ್ ಬಗ್ಗೆ ಹೇಳಿ, ಎಷ್ಟು ದೊಡ್ಡದಾದಂತ ರೋಡ್ ಮಾಡಿದ್ರೆ ಸರ್ ಇಲ್ಲಿ? ಸರ್ ಎಕ್ಸಾಕ್ಟ್ ನಮ್ ಲೇಔಟ್ ಒಳಗಡೆ ನಿಮ್ಗೆ ಏನ್ ನೋಡ್ತೀವಿ ಸರ್, ಇದೆಲ್ಲ ನಿಮಗೆ 30 ಫೀಟ್ ರೋಡ್ ಬರುತ್ತೆ ಸರ್. ಇವೆಲ್ಲ 30 ಫೀಟ್ ರೋಡ್ ಸರ್. ಓಕೆ. ಮೈನ್ ರೋಡ್ ಇಂದ ನಮ್ಮ ಪ್ರಾಪರ್ಟಿ ಎಂಟ್ರಿ ಆಗ್ತೀವಲ್ಲ ಸರ್, ಎಕ್ಸಾಕ್ಟ್ 40 ಫೀಟ್ ರೋಡ್ ಇದೆ ಸರ್. 40 ಅಪ್ರೋಚ್ ರೋಡ್ ಒಳಗಡೆ ಇರೋದೆಲ್ಲ 30 ಫೀಟ್. ಆ 40 ಫೀಟ್ ಬಂದು CDP ರೋಡ್. ಅದು CDP ರೋಡ್. ಸೂಪರ್. ಹಂಗೆ ಒಂದು ಆರ್ಚ್ ಕೂಡ ಮಾಡಿದ್ದಾರೆ. ಒಂದ್ಸತಿ ಹಿಂದ್ಗಡೆ ತೋರಿಸ್ಬಿಡಿ. ಅಂಡ್ ಸ್ಕ್ರೀನ್ ಮೇಲೂ ಕೂಡ ಬರ್ತಾ ಇರಬಹುದು. ಒಂದು ವೆಲ್ಕಮ್ ಆರ್ಚ್ ಕೂಡ ಇರುತ್ತೆ, ಜೊತೆಲಿ ವಿತ್ ಸೆಕ್ಯೂರಿಟಿ ಕೂಡ ಇರುತ್ತೆ ಅಂತ ಹೇಳ್ಬೋದು. ಸೊ ಲೇಔಟ್ ಅಂತ ಡೆವಲಪ್ಮೆಂಟ್ ಅಂತ ಬಂದಾಗ ಪಾರ್ಕ್ ಮತ್ತೆ CA ಏರಿಯಾ ತುಂಬಾ ಇಂಪಾರ್ಟೆಂಟ್. ಸೊ ಇಲ್ಲಿ ಎಷ್ಟು ದೊಡ್ಡದಂತ ಪಾರ್ಕ್ ಮತ್ತೆ CA ಏರಿಯಾ ಮಾಡಿದ್ದಾರೆ ಸರ್ ಇಲ್ಲಿ? ಸರ್ ಪಾರ್ಕ್ ನಿಮಗೆ ಒಂದು ಆಲ್ಮೋಸ್ಟ್ ನಿಮ್ಗೊಂದು 8 to 10,000 ಸ್ಕ್ವೇರ್ ಫೀಟ್ ಬರುತ್ತೆ ಸರ್. 8 to 10,000 ಸ್ಕ್ವೇರ್ ಫೀಟ್ ಬರುತ್ತೆ ಪಾರ್ಕ್. ಓಕೆ. 1 ಎಕರ್ ಅಲ್ಲಿ ಸರ್ ನಿಮಗೆ ನಮ್ ಸೇಲೆಬಲ್ ಬರೋದೇ 23,500 ಅಡಿ BMD ಆಗಿರೋದ್ರಿಂದ. ಓಕೆ ಓಕೆ. 15,000 ಅಡಿ, 17,000 ಅಡಿ ರೋಡ್ಗೆ ಮತ್ತೆ ಪಾರ್ಕ್ಗೆ ಹೊರಟೋಗುತ್ತೆ. ಅದಕ್ಕೆ ಹೊರಟೋಗ್ಬಿಡುತ್ತೆ. CA ಏರಿಯಾ ಏನಾದ್ರು ಬಿಟ್ಟಿದ್ರೆ? ಪಾರ್ಕ್ CA ಕಂಪಲ್ಸರಿ ಬರಲೇಬೇಕು. ಅದ್ರ ಒಳಗಡೆನೆ ಬಂದಿದೆ. ಹೌದು, ಕಂಪಲ್ಸರಿ. ಡೆಫಿನೆಟ್ಲಿ ಸೂಪರ್ ಅಂತ ಹೇಳ್ಬೋದು. ಅಂಡ್ ಇನ್ನು ಇದಕ್ಕೆ ಪವರ್ನ ವ್ಯವಸ್ಥೆ ಏನ್ ಮಾಡಿದ್ರೆ ಸರ್ ಇಲ್ಲಿ? ಸರ್ ನೋಡಿ, ಬನ್ನಿ ಇಲ್ಲೇ ಬನ್ನಿ. ಇದು ನಾವೇನ್ ಮಾಡಿದೀವಿ ಸರ್, ಇದೆಲ್ಲ ಇಂಡಿವಿಜುವಲ್ ನಿಮಗೆ ಅಂಡರ್ಗ್ರೌಂಡ್ ಕೇಬಲಿಂಗ್ ಮಾಡ್ಕೊಟ್ಟಿದ್ದೀವಿ. ಇವೆಲ್ಲ ಅಂಡರ್ಗ್ರೌಂಡ್ ಕೇಬಲ್. ಹೌದು ಸರ್. ಸೊ ಲೈಟಿನ ಕಂಬ ಅಂತ ಏನು ಬರೋದಿಲ್ಲ? ಏನು ಬರಲ್ಲ. ಕಸ್ಟಮರ್ ಯಾವುದೇ ತರ ಫ್ಯೂಚರ್ ಯಾವುದೇ ತರ ಡಿಸ್ಟರ್ಬೆನ್ಸ್ ಆಗಲ್ಲ ಸರ್. ಜಸ್ಟ್ ಅಷ್ಟೇ ಇದು. ಸೊ ಇದ್ರೊಳಗಡೆ ಡೈರೆಕ್ಟ್ ಸೈಡ್ಸ್ಗೆ ಬಂದ್ಬಿಡುತ್ತೆ. ಸೈಡ್ಸ್ಗೆ ಇಂಡಿವಿಜುವಲ್ ತಗೊಂಡಿದ್ದಾರೆ. ಟ್ರಾನ್ಸ್ಫಾರ್ಮರ್ ಅಲ್ಲಿ ನಾವು ಇದ್ರಲ್ಲಿ ಪಾರ್ಕಲ್ಲಿ ಕೊಡ್ತೀವಿ. ಬನ್ನಿ 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 ತೋರಿಸ್ಕೊಡೋಣ. ಸರಿ, ಇದೆ ಅಲ್ವಾ ಸರ್? ಇದು ಎಲೆಕ್ಟ್ರಿಕಲ್ದು ಕನೆಕ್ಷನ್ ಬಂದು. ಹೌದು. ಇದು ಬಂದು ನಿಮಗೆ ಎಲೆಕ್ಟ್ರಿಕಲ್ ಸರ್. ಬ್ಲೂ ಬಂದು ಎಲೆಕ್ಟ್ರಿಕಲ್, ಇದು ಬಂದು ವಾಟರ್. ಇದು ವಾಟರ್. ಇದು ಹೌದು ಸರ್. ಸೊ ನೀರಿನ ವ್ಯವಸ್ಥೆ ಕರೆಕ್ಟ್ ಆಗಿದೆ. ಓಕೆ. ಇಲ್ಲಿ ಬ್ಲಾಕ್ ಬಂದು ಅದು ಸ್ಯಾನಿಟರಿ ಸರ್. ಇಲ್ಲಿ ಬನ್ನಿ ವೀಕ್ಷಕರೇ, ಇಲ್ಲಿ ತೋರಿಸಿ ಇಲ್ಲಿ. ಸೊ ಇದು ಬಂದು ಸ್ಯಾನಿಟರಿ. ಓಕೆ. ಸೊ ಪ್ರತಿಯೊಂದಕ್ಕೂ ಪ್ರಾಪರ್ ವ್ಯವಸ್ಥೆ ಇದೆ. ಹೌದು ಸರ್. ಇದು ಬಾಕ್ಸ್ ಟೈಪ್ CC ಅಲ್ವಾ ಸರ್? ಇದು ಇಲ್ಲ, ಬಾಕ್ಸ್ ಟೈಪ್ CC. ಹೌದು ಸರ್. ಓಕೆ. ಸೊ STP ಎಲ್ಲ ಮಾಡಿದ್ರು ಸರ್? STP ಮಾಡಿದ್ದೀವಿ ಸರ್. ಓಕೆ ಓಕೆ. ಸೊ ಡ್ರೈನೇಜ್ ಇರ್ಬೋದು, ಸೀವೇಜ್ ಇರ್ಬೋದು, ವಾಟರ್ ಇರ್ಬೋದು, ಪವರ್ ಇರ್ಬೋದು, ಪ್ರತಿಯೊಂದಕ್ಕೂ ಕೂಡ ಒಂದು ಪ್ರಾಪರ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಪ್ಲಾಂಟೇಶನ್, ಪ್ರತಿ ಒಂದು ಸೈಟ್ಗೂ ಒಂದೊಂದು ಪ್ಲಾಂಟೇಶನ್ ಹಾಕಿದ್ರಲ್ಲ? ಖಂಡಿತ ಕೊಟ್ಟಿದ್ದೀವಿ ಸರ್. ಬನ್ನಿ ತೋರಿಸ್ಕೊಡೋಣ ವೀಕ್ಷಕರಿಗೆ. ಸೊ ನೋಡಿ ವೀಕ್ಷಕರೇ, ಪ್ರತಿಯೊಂದು ಇದಕ್ಕೂ ಕೂಡ ಒಂದು ಗಿಡ ಇರಲೇಬೇಕು. ಸಪ್ತಗಿರಿ ಅವ್ರು ಹಂಗೇನೆ ಎಲ್ಲ ಡೆವಲಪ್ಮೆಂಟ್ ಮಾಡಿದ್ರು ಕೂಡ ಹಸಿರಿಗೆ ಒಂದು ಒಳ್ಳೆ ವ್ಯವಸ್ಥೆ ಅಂತೂ ಇಲ್ಲಿ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ನನ್ನ ಹೆಸರು ನಂದಿನಿ ಅಂತ. ನನ್ನ ಹಸ್ಬೆಂಡ್ ಆನಂದ್ ಅವರು. ಸೈಟ್ ತೊಗೊಳೋದಕ್ಕೆ ಅಂತ ತುಂಬ ಕಡೆ ನೋಡ್ಕೊಂಡು ಬಂದ್ವಿ, ಬಟ್ ಅಷ್ಟು ಇಷ್ಟ ಆಗಲಿಲ್ಲ. ಅಲ್ಲಿಂದನೇ ಒಬ್ಬರು ಕರ್ಕೊಂಬಂದು ಇಲ್ಲಿ ತೋರಿಸಿದ್ರು. ನೋಡಿದ ತಕ್ಷಣವೇ ಓಕೆ, ರೋಡೆಲ್ಲ ಚೆನ್ನಾಗಿದೆ, ಜೊತೆಗೆ ಇಲ್ಲಿ ಹೈವೇಯಿಂದನೂ ಹತ್ರ ಇದೆ. ತುಂಬ ಇಷ್ಟ ಆಯಿತು. ಆಮೇಲೆ ಅಲ್ಲೋಗಿ ಮೀಟ್ ಮಾಡಿದ್ವಿ. ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ ಹೇಳಿದ್ರು. ಸೊ ಅಲ್ಲೋಗಿ ಮೀಟ್ ಮಾಡಿದಾಗ ಯಾವುದ್ರದ್ದು ಪ್ರಾಬ್ಲಮ್ ಆಗಲಿಲ್ಲ. ಒಂದು ಫ್ಲೋನಲ್ಲಿ 1 ಮಂತಲ್ಲೆಲ್ಲ ಮುಗ್ದೋಯ್ತು ಬೇಗನೆ. ಫುಲ್ಲು ಯಾವುದು ಡೌಟ್ಸೇ ಇಲ್ಲ ಅನ್ನೋ ಥರ ಹೇಳಿದ್ರು ಅವರು, ಪ್ರಶಾಂತ್ ಸರ್ ಅವರು. ಎಲ್ಲ ಚೆನ್ನಾಗಾಯಿತು. ಅವ್ರದ್ದು ಇನ್ನೂ ಬೇರೆ ಕಡೆ ಎಲ್ಲ ಆಗ್ತಿದೆ ನೋಡಿ ಅಂತ ಹೇಳ್ತಿದ್ದಾರೆ. ನೋಡಬೇಕು. ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ನನಗೀಗ 60 ವರ್ಷ ವಯಸ್ಸು. ಕೆಲಸದಿಂದ ರಿಟೈರ್ ಆದೆ. ಮದುವೆ ವಯಸ್ಸಿನ ಮಗಳೊಬ್ಳಿದ್ದಾಳೆ. ಇಷ್ಟು ವರ್ಷ ಬಂದ ಸಂಬಳದಲ್ಲಿ ಸೇವ್ ಮಾಡಿ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದ್ದು. ಕೋವಿಡ್ ಸಮಯದಲ್ಲಿ ಅರ್ಧ ಸೇವಿಂಗ್ಸ್ನ ಕಳ್ಕೊಬೇಕಾಯ್ತು. ಇದೇ ದುಡ್ಡನ್ನ ಒಂದು ಸೈಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದಿದ್ರೆ ನನಗೆ ಈ ಥರ ಲಾಸ್ ಆಗೋ ಸಿಚುವೇಶನ್ನೇ ಬರ್ತಾ ಇರಲಿಲ್ಲ. ಆ ಸಮಯದಲ್ಲಿ ನಮ್ಗೆ ಸಿಕ್ಕಿದ್ದೇನೆ ಸಪ್ತಗಿರಿ ಪ್ರಮೋಟರ್ಸ್ ಆ್ಯಂಡ್ ಡೆವಲಪರ್ಸ್ ಅಂತ. ಸ್ವತಃ ಓನರೇ ಬಂದು ನಮ್ಮ ಜೊತೆ ನಿಂತು ಎಲ್ಲ ಪ್ರಾಸೆಸ್ಗೂ ಸಹಾಯ ಮಾಡೋದು. ಎಲ್ಲ ರೀತಿಯ ಫೆಸಿಲಿಟಿ ಇರೋ ಲೇಔಟ್, ನ್ಯಾಷನಲ್ ಹೈವೇಗೆ ಹತ್ರ, ಜೊತೆಗೆ ಕಡಿಮೆ ಬೆಲೆ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಅಂಡ್ ಇಲ್ಲಿ ಒಳಗಡೆ ಒಂದು ಸೈಟ್ ಅನ್ನು ತೋರಿಸ್ಬಿಡೋಣ. ಸೊ ಇದು ಒನ್ ಆಫ್ ದ ಸೈಟ್. ಒಂದು 30-50 ಇದು ಬಿಗ್ ಸೈಟ್ ಅಲ್ವಾ? 1500 ಸ್ಕ್ವೇರ್ ಫೀಟ್ ಬರುತ್ತೆ ಇದು. 1500. ಅಂಡ್ ಮನೆಗಳು ಕೂಡ ಅಟ್ಯಾಚ್ಡ್ ಆಗಿ ಮನೆಗಳಿದೆ, ಊರಿದೆ. ಸರ್ ಯಾವ ಊರು ಸರ್ ಇದು? ಹೆಸರೇನು ಈ ಏರಿಯಾದ ಹೆಸರೇನು ಸರ್? ಇದು ಅಜ್ಜಿನಹಳ್ಳಿ. ಅಜ್ಜಿನಹಳ್ಳಿ ಬಿಫೋರ್ ಸರ್. ಬಿಫೋರ್. ಓಕೆ. ಸಪ್ತಗಿರಿ ಸಿಲ್ವರ್ ಲೀಫ್ ಅಂದ್ರೆ ಇದು ನಿಮಗೆ ಗಣಪತಿಪುರ ಅಂತಾರೆ ಸರ್. ಗಣಪತಿಪುರ ಹೆಂಗೆ ಅಂದ್ರೆ ಒಂದು ಹಿಂದ್ಗಡೆ ಒಂದು 200 ಮೀಟರ್ಸ್ ಹೋದ್ರೆ ಗಣಪತಿಪುರ ಹೋಗ್ತೀವಿ, ಮುಂದ್ಗಡೆ 800 ಮೀಟರ್ಸ್ ಹೋದ್ರೆ ಅಜ್ಜಿನಹಳ್ಳಿಗೆ ಹೋಗ್ತೀವಿ. ಅಜ್ಜಿನಹಳ್ಳಿಗೆ ಇದು ಅಜ್ಜಿನಹಳ್ಳಿ ಸರ್ವೆ ನಂಬರ್ ಬರುತ್ತೆ. ಅಜ್ಜಿನಹಳ್ಳಿ ಸರ್ವೆ ನಂಬರ್. ಸಪ್ತಗಿರಿ ಸಿಲ್ವರ್ ಲೀಪ್ ಅಂತ ನಮ್ಮ ಲೇಔಟ್. ಹೌದು ಸರ್. ಅಲ್ವಾ?
ಸೊ ವೀಕ್ಷಕರೇ, ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಸರ್ ಫೈನಲ್ ಆಗಿ ಬರ್ತಾ ಇರುವಂಥದ್ದು ಪ್ರೈಸಿಂಗ್ ಬಗ್ಗೆ ಮಾತಾಡಬೇಕು. ಬನ್ನಿ ಆ ಕಡೆ ಹೋಗಿ ಮಾತಾಡೋಣ. ಸರ್ ಫೈನಲ್ ಆಗಿ ಪ್ರೈಸಿಂಗ್ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಸರ್ ಏನ್ ಪ್ರೈಸ್ ನೀವು ಕೋಟ್ ಮಾಡ್ತಾ ಇರುವಂಥದ್ದು? ಆಕ್ಚುಲಿ ಕೋಟ್ ಮಾಡ್ತಿರೋದು ಬಂದು ನಾವು 4000 rupees ಕೋಟ್ ಮಾಡ್ತೀವಿ ಸರ್. 4000 ರೂಪಾಯಿ ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯೇಟ್ 100 rupees ಮಾಡ್ತಾ ಇದೀವಿ. 39 ಇದೆ. ನಮ್ಮ ವೀಕ್ಷಕರಿಗೆ 100 rupees ಡಿಸ್ಕೌಂಟ್ ಖಂಡಿತ ಮಾಡ್ಕೊಡ್ತೀವಿ ಸರ್. 3900 ರೂಪಾಯಿ ಪರ್ ಸ್ಕ್ವೇರ್ ಫೀಟ್. ಅಂದ್ರೆ 130-40 ಸೈಟ್ ತಗೊಂಡ್ರು ಕೂಡ ನಮಗೆ 1,20,000 ರೂಪಾಯಿ ಡಿಸ್ಕೌಂಟ್ ಸಿಗುತ್ತೆ. ಹೌದು ಬಟ್ ಇಲ್ಲೊಂದು ಡೌಟ್ ಬರುತ್ತೆ, ತಮ್ನೇಲಲ್ಲಿ 10 ಲಕ್ಷಕ್ಕೆ ಸೈಟ್ ಅಂತ ಹಾಕಿದ್ದೀರಾ, ಆವಾಗಲೂ 10 ಲಕ್ಷಕ್ಕೆ ಸೈಟ್ ಅಂತ ಹೇಳಿದ್ವಿ. ಇದು ಹೇಗೆ ವರ್ಕೌಟ್ ಆಗುತ್ತೆ ನಮಗೆ? ಸರ್ ಕಸ್ಟಮರ್ ಯಾರಿಗಾದ್ರೂ 90% ಲೋನ್ ಬೇಕು ಅಂದ್ರೆ ಸರ್, ಜಸ್ಟ್ ಅವ್ರು 10 lakhs ಡೌನ್ ಪೇಮೆಂಟ್ ಮಾಡಿದ್ರೆ ಮಿಕ್ಕಿದ್ ನಾನು ಅವ್ರಿಗೆ ಫುಲ್ ಅಮೌಂಟ್ ನಾನು ಲೋನ್ ಮಾಡಿಸ್ಕೊಡ್ತೀನಿ. ಅಂದ್ರೆ ಈಗ ನೋಡಿ 130-40 ಸೈಟ್ 45 ಲಕ್ಷ ಆಗುತ್ತೆ, 43-44 ಲಕ್ಷ ಆಗುತ್ತೆ. ಸೊ ನಿಮ್ ಪ್ರಕಾರ 10 ಲಕ್ಷ ಕೊಟ್ರೆ 34 ಲಕ್ಷದವರೆಗೂ ಕೂಡ ಲೋನ್ ಮಾಡ್ಕೊಡ್ತೀರಾ? ಹೌದು ಸರ್, ಖಂಡಿತ. ಡಿಪೆಂಡ್ಸ್ ಆನ್ ಪ್ರೊಫೈಲ್. ಅವ್ರ ಸ್ಯಾಲರಿ ಸ್ಲಿಪ್. ಈಗ ಬಿಸ್ನೆಸ್ ಮಾಡೋರಾದ್ರೆ ಐಟಿ ಕಂಪಲ್ಸರಿ ಐಟಿ ಬೇಕೇ ಬೇಕು. ಆಮೇಲೆ ಅವ್ರದ್ದು ಸಿಬಿಲ್ ಸ್ಕೋರ್ ಅಂತ ಇರುತ್ತೆ. ಸೊ ಡಿಪೆಂಡ್ಸ್ ನೀವು ಸಿಬಿಲ್ ಸ್ಕೋರ್ ಯಾವ ತರ ಇರುತ್ತೆ ಅದರೆಲ್ಲದ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ನಿಮ್ಮ ಹತ್ರ 10 ಲಕ್ಷ ಇದೆಯಾ? 10 ಲಕ್ಷನೂ ಇಲ್ಲ, ಇನ್ನ ಕಮ್ಮಿ ಇದ್ರೂ ಆಗುತ್ತಾ? 5 lakhs ಕೊಟ್ಟರು ಲೋನ್ ಆಗುತ್ತೆ. 5 ಲಕ್ಷ ಕೊಟ್ಟರು ಮಾಡ್ಕೊಡ್ತೀರಲ್ವಾ? ಸೊ 10 ಲಕ್ಷ ಇಲ್ದಿದ್ರು ಪರವಾಗಿಲ್ಲ ರೀ, ಒಂದು 5 ಲಕ್ಷ ಇದ್ರೂ ಕೂಡ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಹತ್ರ ನಿಮಗೆ ಒಂದು ಒಳ್ಳೆ BMRD ಅಪ್ರೂವ್ಡ್ ಪ್ಲಾಟ್ ಇಲ್ಲಿ ಇದೆ ಅಂತ ಹೇಳ್ಬೋದು. ಸರ್ ಯಾರಾದ್ರೂ ಬುಕ್ ಮಾಡ್ಕೋಬೇಕು ಅಂದ್ರೆ ಬುಕಿಂಗ್ ಪ್ರೊಸೆಸ್ ಏನಿದೆ ಸರ್ ಇಲ್ಲಿ? ಸೊ ಬುಕಿಂಗ್ ಅಮೌಂಟ್ ಬಂದು ನಾವು ಆಸ್ ಪರ್ ಸೈಟ್ ಬ್ಲಾಕ್ ಆದ್ಮೇಲೆ ಸರ್ 25,000 rupees ತಗೊಂತೀವಿ. 25,000 ತಗೊಂತೀವಿ. ಓಕೆ, ತಗೊಂಡು ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್. ಸರಿ, 7 ವರ್ಕಿಂಗ್ ಡೇಸ್ ಕೊಡ್ತೀವಿ. ಆಕ್ಚುಲಿ ನಮ್ಮ ಕಡೆಯಿಂದ ನಾವು ಲ್ಯಾಂಡ್ ಪರ್ಚೇಸ್ ಮಾಡಿದ್ರಲ್ಲ ಸರ್, ಓಕೆ, ಆಗ ನಾವು ಇಬ್ಬರ ಹತ್ರ ಲೀಗಲ್ ಒಪಿನಿಯನ್ ತಗೊಂಡಿದ್ವಿ. ನಮ್ಮ ಲೀಗಲ್ ಒಪಿನಿಯನ್ ಕೂಡ ಕೊಡ್ತೀವಿ. ಓಕೆ, ಕಸ್ಟಮರ್ ತಗೊಂಡು ಅವ್ರ ಲೀಗಲ್ ತೋರಿಸ್ಕೊಟ್ರೆ ಬೇಗ ಆಗುತ್ತೆ ಕೆಲಸ. ಯಾಕಂದ್ರೆ ಲೀಗಲ್ ಒಪಿನಿಯನ್ ಆಗಿದೆಯಲ್ಲ ಸರ್, ಅದು ತುಂಬಾ ತರವಾಗಿ ನೋಡೋದೇನು ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅದರಲ್ಲಿ ಹಾಕಿರ್ತಾರೆ ಅವರು, ಅವ್ರು ಈಸಿ ಆಗುತ್ತೆ. 7 ವರ್ಕಿಂಗ್ ಡೇಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಅದಾದ್ಮೇಲೆ ಬಂದು ಅವ್ರು ಅಗ್ರಿಮೆಂಟ್ ಮಾಡ್ಕೋಬಹುದು. ಅಪ್ ಟು 90% ವರೆಗೆ ಲೋನ್ ಆಗುತ್ತೆ. ಹೌದು ಸರ್, ಅಲ್ವಾ? ಡೆಫಿನೆಟ್ಲಿ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಅನ್ನ ತಗೊಳ್ಳಿ, ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕೊಟ್ಬಿಟ್ಟು ಹೋಗಿ. ಸೊ ಅವಾಗ ಎಲಿಜಿಬಿಲಿಟಿ ನೋಡ್ಕೊಂಡು ಲೋನ್ ಇವ್ರು ಮಾಡ್ಕೋಬಹುದು, ನೀವು ಲ್ಯಾಂಡ್ ಅನ್ನ ವೆರಿಫೈ ಮಾಡ್ಕೋಬಹುದು. ಎರಡು ಒಂದಾಯ್ತು ಅಂದ್ರೆ ಡೆಫಿನೆಟ್ಲಿ ನಿಮ್ಮ ಕನಸಿನ ನಿವೇಶನ ನನ್ಸಾಗುತ್ತೆ ಅಂತ ಹೇಳ್ಬೋದು. ಸೊ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಇಲ್ಲೊಂದು ಆಫೀಸ್ ಮಾಡಿದೀರಾ, ನಿಮ್ಮ ಮೇನ್ ಆಫೀಸ್ ಎಲ್ಲಿದೆ? ಮೇನ್ ಆಫೀಸ್ ಬಂದು ನಿಮಗೆ ನೆಲಮಂಗಲ ಸೊಂಡೆಕೊಪ್ಪ ಕ್ರಾಸ್ ಹತ್ರ ಬರುತ್ತೆ. ಸೊಂಡೆಕೊಪ್ಪ ಕ್ರಾಸ್ ಹತ್ರ. ಓಕೆ, ನೆಕ್ಸ್ಟ್ ಏನು ಅಪ್ಕಮಿಂಗ್ ಏನೇನು ಬರ್ತಾ ಇದೆ? ನಿಮ್ಮಿಂದ ಏನೇನು ಎಕ್ಸ್ಪೆಕ್ಟ್? ಈಗ ನಮ್ಮ ಪ್ರಾಜೆಕ್ಟ್ಸ್ ನಾವು ಸಪ್ತಗಿರಿ ಫಾರ್ಚೂನ್ ಸಿಟಿ ಅಂತ ಮಾಡ್ತಾ ಇದೀವಿ. ಓಕೆ, ಅದು ನಿಮಗೆ ರೈಲ್ವೆ ಗೊಳ್ಳಳ್ಳಿ ಹತ್ರ ಸರ್. ರೈಲ್ವೆ ಗೊಳ್ಳಳ್ಳಿ, ಕರೆಕ್ಟ್. ಓಕೆ, ಇನ್ನೊಂದು ನಿಮಗೆ ನೆಲಮಂಗಲ ಟೌನ್ ಅಟ್ಯಾಚ್ ಮೈಲ್ನಳ್ಳಿ ಹತ್ರ ಮಾಡ್ತಿದೀವಿ. BMRD ಅಪ್ರೂವ್ಡ್ ಸಪ್ತಗಿರಿ ಎಲಿಗೆನ್ಸ್ ಅಂತ. ಎಲಿಗೆನ್ಸ್, ಹೌದು. ಸೊ ದೋಸ್ ಆರ್ ರನ್ನಿಂಗ್ ಪ್ರೆಸೆಂಟ್ ಅಪ್ಕಮಿಂಗ್ ಸರ್. ಅಪ್ಕಮಿಂಗ್ ಹೌದು ಸರ್. ಅಂದ್ರೆ ಡೆವಲಪ್ಮೆಂಟ್ ನಡೀತಾ ಇದೆ, ಕೆಲಸ ನಡೀತಿದೆ ಸರ್. ಇಲ್ಲಿನ ಡೆವಲಪ್ಮೆಂಟ್ 100% ಕಂಪ್ಲೀಟ್ ಆಗಿದೆಯಾ ಸರ್? 85% ಕಂಪ್ಲೀಟ್ ಆಗಿದೆ. 85% ಕಂಪ್ಲೀಟ್ ಆಗಿದೆ. ಓಕೆ, ಓಕೆ. ಕಂಬ ಬರ್ಬೇಕು ಸರ್, ಸ್ಟ್ರೀಟ್ ಲೈಟ್ ಬರ್ಬೇಕು. ಅದಕ್ಕೆ ಇದೆಲ್ಲ ಬಿಟ್ಟಿರೋದಿಲ್ಲ, ಈ ಬಾಕ್ಸ್ ಬಿಟ್ಟಿದೀವಲ್ಲ ಸರ್. ಹೌದೌದು, ಇದೆಲ್ಲ ಸ್ಟ್ರೀಟ್ ಲೈಟ್ ಹೋಗುತ್ತೆ ಅಷ್ಟೇನೆ. ಸ್ಟ್ರೀಟ್ ಲೈಟ್ ಒಂದು 2-3 ವಾಟರ್ ಟ್ಯಾಂಕ್ ಕಂಪ್ಲೀಟ್ ಆಯ್ತು, ಪಾರ್ಕ್ ಆಯ್ತು, ಸಿ ಆಯ್ತು, ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಯ್ತು ಸರ್. ಈಗ ಪೇಂಟ್ ಕೆಲಸ ಮಾಡ್ತಿದ್ದಾರೆ ಗೆಲ್ಲ, ಅಷ್ಟೇ ಆಲ್ಮೋಸ್ಟ್ ಕಂಪ್ಲೀಟ್ ಸರ್. ಫೈನಲ್ ಆಗಿ ಈ ವಿಡಿಯೋ ನೋಡ್ತಿರೋರು ನಮ್ದು ಒಂದು ಸೈಟ್ ಇರಬೇಕು, ನಾವು ಕೂಡ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಮನೆ ಮಾಡ್ಕೊಬೇಕು ಅನ್ನೋರಿಗೆ ನಿಮ್ ಕಡೆಯಿಂದ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಒಂದು ಮಾತು ನಿಮ್ ಕಡೆಯಿಂದ. ಸರ್ ಸಪ್ತಗಿರಿ ಪ್ರಮೋಟರ್ಸ್ ಅಂಡ್ ಡೆವಲಪರ್ಸ್ ಸರ್, ನಾವು ನಮ್ಮ ಸಂಸ್ಥೆ ಓಪನ್ ಆಗಿ 2017 ಲಾಂಚ್ ಆಗಿತ್ತು ಸರ್. ಸರಿ, ಆಲ್ಮೋಸ್ಟ್ ಎಕ್ಸಾಕ್ಟ್ಲಿ 8 years to 9 years ಕಂಪ್ಲೀಟ್ ಮಾಡಿದ್ದೀವಿ. 14 ಕಂಪ್ಲೀಟ್ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ ನ ಕಂಪ್ಲೀಟ್ ಮಾಡಿದ್ದೀವಿ ಸರ್. ಸರಿ, ನಾವು ಏನೇ ಡಾಕ್ಯುಮೆಂಟ್ಸ್ ತಗೊಂಡ್ರು ನಾವು ಲ್ಯಾಂಡ್ ಮಾಡಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತರವಾಗಿ ನೋಡಿ ಕಸ್ಟಮರ್ ಈಸಿ ಆಗಲಿ ಅಂತ ನಾವು ಮುಂಚೆನೇ 90% ಕೆಲಸ ಮಾಡಿರ್ತೀವಿ ಸರ್. ಯಾಕಂದ್ರೆ ಇವತ್ತು ಸೈಟ್ ತಗೊಂಡ್ರೆ ನಾಳೆ ಬೆಳಗ್ಗೆ ಮೋಸ ಆಗಬಾರ್ದಲ್ಲ ಕಸ್ಟಮರ್. ಕರೆಕ್ಟ್ ಆಗಿ ಹೇಳಿದ್ರೆ. ಅದಕ್ಕೆ ನಾವು ಬ್ಯಾಂಕ್ ಲೋನ್ಸ್ ನಾವೇ ಮಾಡ್ಕೊಡ್ತೀವಿ. SBI ಬೇಕಾದ್ರೂ ಲೋನ್ ಮಾಡಿಸ್ಕೊಡ್ತೀವಿ. SBI 50% ಕೊಡ್ತಾರೆ ಸರ್. ಹೌದಾ? ಕೆನರಾ ಬ್ಯಾಂಕಲ್ಲಿ 50% ಕೊಡ್ತಾರೆ. ಅದೆಲ್ಲ ನಿಮಗೆ ಸ್ಟೇಟ್ ಬ್ಯಾಂಕ್ಸ್ ಆಯ್ತು. ಸರಿ, ನಿಮಗೆ LIC 70% ಕೊಡ್ತಾರೆ ಸರ್. HDFC 80% ಕೊಡ್ತಾರೆ. IDBI ಬ್ಯಾಂಕಲ್ಲಿ 90% ಕೊಡ್ತಾರೆ ಸರ್. IDBI 90% ಲೋನ್ ಆಗುತ್ತೆ ಸರ್. ಸೊ ಮೋಸ್ಟ್ ಆಫ್ ದ ಜನರಿಗೆ ಒಳ್ಳೆ ಲೋನ್ ಆಗೇ ಆಗುತ್ತೆ ಅಂದ್ರೆ ಎಲ್ಲಾ ಬ್ಯಾಂಕು ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್ ಸರ್. ಕರೆಕ್ಟ್. ಡಿಪೆಂಡ್ಸ್ ಆನ್ ಕಸ್ಟಮರ್ ಸಿವಿಲ್ ಚೆನ್ನಾಗಿತ್ತು ಅಂದ್ರೆ 7.25 ಕೊಡ್ತಾರೆ. ಸಿವಿಲ್ ಇಲ್ಲ ಅಂದ್ರೆ 8, 7.85, 7.75, 8.25 ಈ ತರ ಹೋಗುತ್ತೆ. ಡಿಪೆಂಡ್ಸ್ ಆನ್ ಕಸ್ಟಮರ್ ಸರ್. ಬೆಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದೆ. ಹೌದು ಸಿಗುತ್ತೆ ಸರ್. ಸೊ ಜನ ಒಂದು ಕ್ವಿಕ್ ಡಿಸಿಷನ್ ತಗೊಳ್ಳಿ ಅನ್ನೋದಕ್ಕೆ ಏನ್ ಹೇಳ್ತೀರಾ? ಸೈಟ್ ಬಗ್ಗೆ ಹೇಳ್ಬೇಕು, ಒಂದು ಮಾತು ಹೇಳ್ಬೇಕು ಸರ್. ನಿಮ್ಮ ವೀಕ್ಷಕರು ಸರ್ ಯಾರಾದ್ರೂ ಸೈಟ್ ಬೇಕು ಅನ್ನೋರಿಗೆ ಮೈಸೂರು ರೋಡಲ್ಲಾಗಲಿ BMRD ಅಪ್ರೂವ್ಡ್ ಬೇಕು, ಏಕತಾ ಬೇಕು, ನನಗೆ ವೆಲ್ ಡೆವಲಪ್ಡ್ ಆಗಿರಬೇಕು, ಅಟ್ಯಾಚ್ ಟು ಸಿಟಿ ಇರಬೇಕು ಅನ್ನೋ ಅನ್ಕೊಳ್ಳೋಗೆ ಇಲ್ಲಿ ಬಂದು ನೋಡ್ಬೋದು ಸರ್ ಜಾಗ. ಸಪ್ತಗಿರಿ ಸಿಮಿಲರ್ಲಿ ಬೆಸ್ಟ್ ಅಂತೀರಾ? ಬೆಸ್ಟ್ ಬಂದು ನೋಡ್ಬೋದು ಸರ್. ನೋಡ್ಬೋದು ಅಂತ ನೋಡ್ಬೋದು. ಒಂದ್ಸಲ ನೋಡಿ, ಯಾವುದೇ ಒತ್ತಾಯ ಇಲ್ಲ, ಒಂದ್ಸಲ ಬಂದು ನೋಡಿ. ಇನ್ನೊಂದೇನಂತಂದ್ರೆ ಇಲ್ಲೇ ದೊಡ್ಡಾದ ಮರ ಇರೋದ್ರಿಂದ ಒಂದು ವಿಸಿಟ್ ಹಾಕಿ. ಹೌದು, ಅಲ್ಲಿ ನೋಡಿ, ಸೈಟ್ ನೋಡಿ, ಒಂದು ವೀಕೆಂಡ್ ಟ್ರಿಪ್ ಆಯಿತು ಅಂತ ಹೇಳ್ಬೋದು. ಡೆಫಿನೆಟ್ಲಿ ಕೂಡ ಬರ್ಬೋದು, ಫ್ಯಾಮಿಲಿ ಜೊತೆ ಬನ್ನಿ. ಕರೆಕ್ಟಾಗಿ ನೋಡಿದ್ರೆ ಒಂದು ಒಳ್ಳೆ ಡಿಸಿಷನ್ ಕೂಡ ನೀವು ತಗೋಬೋದು ಅಂತ ಹೇಳ್ತೀನಿ. ಒಳ್ಳೆ ರೇಟಲ್ಲಿ ಕೊಡ್ತಾ ಇದ್ದಾರೆ. ನಮ್ಮ ವೀಕ್ಷಕರಿಗೆ 90% ಲೋನ್ ಆಗುತ್ತೆ. 5ರಿಂದ 10 ಲಕ್ಷ ನಿಮ್ಮ ಕೈಲಿದ್ರೆ ಸಾಕು ಅಂತ ಹೇಳ್ಬೋದು ಸರ್. ನಮ್ಮ ವೀಕ್ಷಕರಿಗೆ ಕ್ವಾಲಿಟಿ ಲೇಔಟನ್ನು ಬೆಸ್ಟ್ ಪ್ರೈಸಲ್ಲಿ ತಂದಿದ್ದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್.